ಹೌದು ಬಾವ, ನಾನೇ ನನ್ ಮಗಳ ಜೀವನಕ್ಕೆ ಮುಳ್ಳಾಗೋ ತರ ಋಣಾಂಗಿನ ಅಂತ ಹೇಳಿ ನನ್ ತಲೆ ತುಂಬಿಟ್ರು ಬಾವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಮನೆನಾ ಇಲ್ಲ ಸಂತೆನಾ? ಸರಿಯಾದ ಟೈಮ್ ಬಂದೆ ಅಮ್ಮ. ಬಾಮೈಲ್ ಬಾಮೈಲ್, ಅವ್ರು ಮಾಡಿರೋ ಮೋಸ ವಂಚನೆಗೆ ನೀನೇ ಸರಿಯಾದ ತೀರ್ಪು ಕೊಡ್ಬೇಕಮ್ಮ. ಮನೆಯದವ್ರೆ, ಇವ್ನ್ ಕೃಷ್ಣ ಅಲ್ಲ, ಇವ್ನ್ ರಾಮಾಚಾರ್ಯ. ಕೃಷ್ಣನ್ ಸಾಯಿಸಿ ವಿಚಾರನ ಪೊಲೀಸರಿಗೆ ಮತ್ತದ ಏನೇನೋ ಮಾತಾಡಿ ಹೇಳಿಲ್ವ ಮೇಡಮ್? ನೋಡಿ ಮೇಡಮ್, ಏನೇನೋ ಮಾತಾಡ್ತಾಳೆ. ನಾನು ಹೇಳಿಲ್ವಾ ಇವಳು ಮಾತಾಡಕ್ ಬಿಟ್ರೆ ಏನಾದ್ರು ಕಿತಾಪತಿ ಮಾಡಿ ನಿಮ್ನೆ ಜೈಲಿಗೆ ಕಳಿಸ್ಬಿಡ್ತಾಳೆ ಇವಳು. ಹೌದು ಮಾಮ್, ಏನ್ ಹೇಳಿದ್ಲು ಗೊತ್ತಾ? ನನ್ ಹೊಟ್ಟೆಲಿರೋ ಮಗುನ್ ಸಾಯಿಸಿ ಅದ್ರ ಜೊತೆ ನನ್ನನ್ನು ಸಾಯಿಸಿ ರಾಮಾಚಾರ್ಯನ ಸಾಯಿಸಿರೋ ಆರೋಪನ ನಿನ್ ಮೇಲೆ ಹಾಕಿ ನಿನ್ನ ಜೈಲಿಗೆ ಕಳ್ಸಿ ನಮ್ ವಂಶನ ನಿರ್ವಂಶ ಮಾಡೋವರೆಗೂ ಇವಳು ಕೋಪ ಕಡಿಮೆ ಆಗಲ್ಲ ಅಂತ ಹೇಳಿದ್ಲು ಮಾಮ್. ಅಯ್ಯೋ, ನಾನು ನಿನ್ನ ನಂಬ್ತೀನಿ, ಆದ್ರೆ ಈ ದೊಡ್ಡ ನಂಬಲ್ವಲ್ಲ. ಏನಂದ್ರೆ? ಏನಿಲ್ಲ, ರುಕ್ಕು ಯಾವಾಗಿಂದ ಇಷ್ಟೊಂದು ಕೆಟ್ಟ ಹೊಳಬಿಟ್ಲು ಅಂತ ಶಾಪ ಹಾಕೊಂತ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಮಾಮ್, ಇವಳನ್ ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾಳೋ ಏನೋ. ಇವಳನ್ ಹೀಗೆ ಬಿಟ್ರೆ ನನ್ ಮದ್ವೆಗೂ ತೊಂದ್ರೆ ಆಗ್ಬೋದು ಮಾಮ್. ಏನ್ ಮಾಡೋದು ಇವಾಗ? ನೀನೇನು ಹೆದರ್ಕೋಬೇಡ ಬೇಬಿ, ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಇವಳನ್ನ ಆಚೆ ಬಿಟ್ರೆ ತಾನೆ. ಕಿಟಿ, ಹಾ ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. ನನ್ನ ಹೆಂಡ್ತಿ ತಾನೆ, ಇವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾರೆ. ಹಾ ಬೇಬಿ, ಟೇಕ್ ಕೇರ್, ಲವ್ ಯು. ಏನದು ಹಾಗ್ ನೋಡ್ತಾ ಇದೀಯಾ? ಏನಿಲ್ಲ, ಅದು ನಿಮ್ಮ ಈ ಒಂದು ಅದ್ಭುತವಾದ ಬುದ್ಧಿ ಇದೆಯಲ್ಲ, ಈ ಬುದ್ಧಿಗೆ ಏನ್ ಅವಾರ್ಡ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ. ಮುಚ್ಚು ಬಾಯ್. ಅವಳು ಬಾಯಿನ ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ, ಏ ಅಮ್ಮ ನನ್ನ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಇದ್ದಾಳಲ್ಲ. ಅಯ್ಯಯ್ಯೋ, ಇದು ಎಲ್ಲಿಗೆ ಹೋಗ್ತಾ ಇದೆ? ಯಾರನ್ನ ಕೇಳಿ? ದಂಡಿ. ಅನಿತಾ, ನಿನ್ ಮನ್ಸಲ್ಲಿ ಏನಿದೆಯೇ? ಯಾಕೆ ಹೀಗೆ ಕೇಳ್ತಿದ್ಯಮ್ಮ? ಅಲ್ವೇ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡ್ ಕೂತಿದ್ರೆ ನೀನೇನೇ ಇಷ್ಟ ಆರಾಮಾಗಿ ಕೂಲಾಗಿ ಕೂತಿದ್ಯಾ? ಅಮ್ಮ, ಈ ಟೆನ್ಷನ್, ಕೋಪ, ಆವೇಶ ಎಲ್ಲ ನನ್ನನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸ್ತು ಅನ್ನೋದು ನಿಮಗ್ ಗೊತ್ತಿದೆ ತಾನೆ. ಜೊತೆಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಬ್ರೈನ್ ಕೆಲ್ಸ ಮಾಡೋದನ್ನೇ ನಿಲ್ಸುತ್ತಂತೆ. ಅದಕ್ಕೆ ಮೈಂಡ್ ನ ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ನೀನ್ ಯಾವಾಗ ಹೇಗಿರ್ತೀಯ ಅನ್ನೋದು ನಮಗ್ ಅರ್ಥನೇ ಆಗಲ್ಲ ಅನಿ. ಅಣ್ಣ, ಇವಾಗ ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ತೀನಿ, ಅದಕ್ಕೆ ನೀನ್ ಉತ್ತರ ಕೊಟ್ರೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಸರಿ, ಅದೇನು ಅಂತ ಕೇಳು. ಅಣ್ಣ, ಈ ತಂಗಿ ನಿನಗೆ ಎಷ್ಟು ಮುಖ್ಯ? ಇವಳಿಗೆ ನೀನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ? ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ಅನಿ? ಕೇಳ್ತಿದೀನ್ ತಾನೆ, ಹೇಳು. ಒಬ್ಬ ಅಣ್ಣನಿಗೆ ತನ್ನ ತಂಗಿ ಯಾವತ್ತಿದ್ರು ಮುಖ್ಯನೇ ಅನಿ. ಅಂದ್ರೆ ಈ ತಂಗಿ ಮೇಲೆ ನಿನ್ಗಿರೋದು ಪ್ರೀತಿನ ಅಥವಾ ಕೈ ಕಾಲ್ ಬಿದ್ದೋದೋಳು ಅನ್ನೋ ಅನುಕಂಪನೋ? ಇವಾಗ ಯಾಕೆ ಈ ರೀತಿ ಬೇಡದಿರೋ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಅಣ್ಣ, ಪ್ರಶ್ನೆನೇ ಉತ್ತರ ಅಲ್ಲ. ನೋಡು, ಒಬ್ಬ ಅಣ್ಣನಾಗಿ ನಿನ್ ಬಗ್ಗೆ ಇರೋದು ಪ್ರೀತಿ, ಕಾಳಜಿ. ಹಾಗಿದ್ರೆ ನನ್ ಒಳ್ಳೇದಕ್ಕೋಸ್ಕರ ನೀನ್ ಏನ್ ಮಾಡ್ತೀಯಾ? ಇಲ್ಲಿವರೆಗೂ ನಾವ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ, ನಿನ್ ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದನೇ ತಾನೆ. ಸರಿ, ಹಾಗಾದ್ರೆ ಈ ತಂಗಿ ಮತ್ತೆ ಹೆಂಡತಿ ಅಂತ ಬಂದ್ರೆ ನಿನ್ ಹೆಂಡತಿಗಿಂತ ತಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀಯಾ ತಾನೆ? ಈ ಪ್ರಶ್ನೆ ಇವಾಗ ಯಾಕೆ ಬೇಕು? ನನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆ? ಹೆಂಡತಿ ವಿಷಯ ಬಂದಾಗ ಉತ್ತರ ಕೊಡಕ್ ಆಗ್ತಿಲ್ವಾ? ನಾವುಗಳು ಏನೇ ಮಾಡಿದ್ರು ಅದು ನಿನ್ಗೋಸ್ಕರನೇ ತಾನೆ. ಈಗ್ಲೂ ಒಂದ್ ಅವಕಾಶ ಕೊಡು, ನಾವ್ ಹೋಗಿ ಮಾತಾಡ್ತೀವಿ. ಅಣ್ಣ, ಇವಾಗ ಅದೆಲ್ಲ ಬೇಡ. ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ತಾನೆ? ಯಾಕಣ್ಣ ಹೀಗ್ ಯೋಚನೆ ಮಾಡ್ತಿದ್ಯಾ? ನೋಡನಿ, ಯಾವುದೇ ಅಣ್ಣ ತನ್ನ ತಂಗಿ ಜೀವನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಹಾಗೆ ನಾನು
ಸರಿ, ಹಾಗಿದ್ರೆ ಈ ಖಾಲಿ ಪೇಪರ್ಗೆ ಸೈನ್ ಮಾಡು. ಮುಂದೆ ಸಾಕ್ಷಿಗೆ ಇವಳು ನಮಗೆ ಬೇಕಾಗ್ತಾಳೆ. ಅಲ್ಲಿ ತನಕ ಇಲ್ಲೇ ಬಿದ್ದಿರ್ಲಿ. ಸರಿ ಅದಕ್ಕೆ ನೀವೇನ್ ಮಾಡ್ತಾ ಇದ್ರ ಇಲ್ಲಿ? ಹೋಗಿದ ಕೆಲಸ ಏನಾಯ್ತು? ಒಳಗಡೆ ಯಾರಿದ್ದಾರೆ? ಇಲ್ಲಿಗೆ ನನ್ನನ್ನು ಬರಕ್ ಹೇಳಿದ್ ಯಾಕೆ? ನಿನಗೆ ಕೆಲಸ ಇರೋದಕ್ಕೆ. ಕೆಲ್ಸ? ಏನ್ ಕೆಲ್ಸನೋ? ಅಲ್ಲ, ಒಳಗಡೆಯಿಂದ ಯಾವ್ದೋ ಪ್ರಾಣಿ ಸತ್ ಕೇಳಿಸ್ತಾ ಇದೆಯಲ್ಲ? ಅದು ಒಂಥರ ಪ್ರಾಣಿನೇ ಮುರಾರಿ. ನೀತಿ ನಿಯತ್ತು ಇಲ್ದೇ ಇರೋ ಪ್ರಾಣಿ. ಅಂತ ಪ್ರಾಣಿನೂ ಇದೆಯಾ? ಹ್ಞೂ, ಇರುತ್ತೆ. ಆದ್ರೆ ಮನುಷ್ಯರ ರೂಪದಲ್ಲಿ. ಯಾವ್ದದು? ನೋಡಲ್. ರುಕ್ಕುನ ಅವಳ ಕಿಲ ಕರ್ಕೊಂಡ್ ಬಂದಿದ್ರಾ? ಕರ್ಕೊಂಡ್ ಬರ್ದೇ ಇದ್ರೆ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಊರಿಗೆ ಡಂಗೂರ ಸಾರ್ಕೊಂಡ್ ಬಂದಿರೋಳು. ಹೌದಲ್ವಾ? ಹಾಗಿದ್ರೆ ಮುಂದೆ ಏನ್ ಮಾಡೋದು? ಇವಳು ಇಲ್ಲೇ ಇರ್ತಾಳೆ. ಎಷ್ಟು ದಿನನೂ? ನೋಡ, ಇನ್ನು ಸ್ವಲ್ಪ ದಿವಸ ಇವಳು ಇಲ್ಲೇ ಇರ್ಲಿ. ಕೊನೆಗೆ ಪೊಲೀಸ್ ಮುಂದೆ ನಿಂತಾಗ ಸತ್ಯ ಹೇಳಕ್ ಸಾಕ್ಷಿಗೆ ಬೇಕಲ್ವಾ? ಹಾ, ಅರ್ಥ ಆಯ್ತು. ಅದ್ರವರೆಗೂ ಅವಳು ಬದುಕಿರ್ಬೇಕು, ಅಂದ್ರೆ ನಮ್ಮ ಅತಿಥಿ ಆಗಿರ್ಬೇಕು. ತಿಥಿ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು, ಅಷ್ಟೇ ಅಲ್ವಾ? ನೋಡು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು. ಅದು ಅಲ್ಲದೆ ಮುಖ್ಯವಾಗಿ ಇವಳು ಇದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತಾಯ್ತಾಯ್ತು. ಏನಣ್ಣ ಯೋಚನೆ ಮಾಡ್ತಿದ್ಯಾ? ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ಜಸ್ಟ್ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ? ಅಲ್ಲ ನೀ ಏನಕ್ಕೆ ಸೈನು? ಅಟ್ಲೀಸ್ಟ್ ವಿಷಯ ಏನಂತಾದ್ರೂ ಗೊತ್ತಾಗ್ಬೇಕಲ್ವಾ? ಅಂದ್ರೆ ಈ ತಂಗಿ ಮೇಲೆ ಪ್ರೀತಿ ಕಾಳಜಿ ಇದೆ, ಬಟ್ ನಂಬಿಕೆ ಇಲ್ಲ ಅಲ್ವಾ? ನಾನು ಎಲ್ಲ ಹಾಗೆ ಹೇಳ್ದೆ ಅನಿ. ನೀನಷ್ಟಕ್ಕೆ ನೀನೇ ಏನನ್ನ ತಿಳ್ಕೊಂಡ್ರೆ ಹೇಗೆ? ವಿಷಯ ಏನಂತ ತಿಳ್ಕೊಳ್ಳೋ ರೈಟ್ಸ್ ಇಲ್ವಾ ನನ್ಗೆ? ಇದು ರೈಟ್ಸ್ ವಿಷಯ ಅಲ್ಲ ಅಣ್ಣ, ವಿಶ್ವಾಸದ ವಿಷಯ. ಹೇಳಿದ್ ನೋಡಿದ್ರೆ ಈ ತಂಗಿ ಏನ್ ಕೇಳಿದ್ರು ಮಾಡ್ತ್ಯಾ. ನನ್ ಪೇಪರ್ ಮುಂದಿಟ್ಟ ತಕ್ಷಣ ಯಾಕೆ ಏನು ಎತ್ತ ಅಂತ ಕೇಳ್ದೆ ಸೈನ್ ಮಾಡ್ತೀಯಾ ಅನ್ಕೊಂಡಿದ್ದೆ. ಹನಿ, ಸಿಲ್ಲಿಯಾಗಿ ಏನೇನೋ ಮಾತಾಡ್ತಿದ್ಯಾ? ಖಾಲಿ ಪೇಪರ್ ಕೊಟ್ಟು ಸೈನ್ ಮಾಡು ಅಂತ ಹೇಳಿದ್ರೆ ನೀನ್ ಈ ರೀತಿ ಪ್ರಶ್ನೆ ಮಾಡ್ತಿರ್ಲಿಲ್ವಾ? ನಾನ್ ಏನ್ ಮಾಡ್ತಿದ್ದೆ, ಮುಂದೆ ಏನ್ ಮಾಡ್ತೀನಿ ಅನ್ನೋದು ನಿಮ್ ಯಾರಿಗೂ ಗೊತ್ತಿಲ್ಲ. ಹಾಗೇನಾದ್ರೂ ನನ್ ನೆಕ್ಸ್ಟ್ ಮೂವ್ ಅರ್ಥ ಆಗಿದ್ರೆ ನೀನ್ ಈ ರೀತಿ ಪ್ರಶ್ನೆನೇ ಮಾಡ್ತಿರ್ಲಿಲ್ಲ. ಅನಿತಾ, ಈಗ ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ? ಅಟ್ಲೀಸ್ಟ್ ನಮ್ ಹತ್ರನಾದ್ರೂ ಹೇಳೆ. ಅಮ್ಮ, ಅದು ಮುಂದೆ ತಾನಾಗೆ ಗೊತ್ತಾಗುತ್ತೆ. ನೋಡೋಣ, ಇದೇ ಲಾಸ್ಟು. ನನ್ಗೆ ಈ ರೀತಿ ಪ್ರಶ್ನೆ ಮಾಡೋದ್ ಬಿಟ್ಟು ನನಗ್ ಸಪೋರ್ಟ್ ಮಾಡಿದ್ರೆ ಸರಿ. ಅರ್ಥ ಆಗ್ಲಿಲ್ಲ. ಅಣ್ಣ ನೋಡು, ಇದು ಖಾಲಿ ಪೇಪರ್. ನೀನ್ ಸೈನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದೇ ರೀತಿ ನಾನ್ ನಾಳೆ ಇನ್ನೊಂದ್ ಪೇಪರ್ ತರ್ತೀನಿ. ನೀನ್ ಅದಕ್ ಸೈನ್ ಮಾಡ್ಲೇಬೇಕು. ಇಲ್ಲ ಆಗೋದೇ ಬೇರೆ. ಅಬ್ಬಪ್ಪ, ಏನು ಮೋಸ, ಏನು ವಂಚನೆ! ನಾವು ಅನಿತನ ಗೆಲ್ಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು, ಆದ್ರೆ ಇವಳು ಯಾರನ್ನೋ ಕರ್ಕೊಂಡು ಬಂದು ಆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಸಿ ಅನ್ಯಾಯದಿಂದ ಗೆದ್ಬಿಟ್ಲಲ್ವಾ? ನಾನು ಬೇರೆಯವ್ರ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ಳೋನು ಅಂದ್ರೆ ಅವರು ಬರೀ ಬೇಳೆ ತಂದು ಸಾಂಬಾರ್ ಮಾಡಿ ಜಾನ್ಸಿ ಬಡಿಸ್ಬಿಟ್ಟೆ ಹೋದ್ರಲ್ಲ. ಅವ್ರಿಬ್ರು ಸೇರ್ಕೊಂಡು ನನ್ ಮನ್ಸ್ ಕೆಡ್ಸಿ ಅವಳಿಗೆ ಓಟ್ ಹಾಕೋಗ್ ಮಾಡಿದ್ರಲ್ಲ, ಅವ್ರಿಬ್ರು ಇನ್ನೆಂತ ಪ್ರಳಯ ಅಂತ ಕರೀರ್ಬೋದು ಬಾವಾ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಇದಕ್ ನೀವೇ ಕಾರಣ ದೊಡಪ್ಪ. ಹೌದು, ಆ ರಾಮಾಚಾರಿ ಕಮಲಮ್ಮನ್ ಮೊಮ್ಮಗ ಅಂತ ಹೇಳಿದ ತಕ್ಷಣ ಅವನಿಗೆ ಎಲ್ಲಾ ಸುಳುವು ನೀವೇ ಬಿಟ್ಕೊಟ್ರಿ.
ಒಂದು ಕ್ಷಣನೂ ಯೋಚನೆ ಮಾಡ್ದೆ ಬಡ ಬಡ ಅಂತ ಮಾತಾಡಿ ಅನಿತನ ಸೋಲ್ಗೆ ನೀವೇ ಮುನ್ನುಡಿ ಬರದ್ರಿ. ಅವಾಗ ಮಾತಾಡಿದಲ್ಲ, ಇವಾಗ ಇವಾಗ ಮಾತಾಡಿ. ಮಾತಾಡ್ತೀನಿ ಕಣಮ್ಮ, ಮಾತಾಡ್ತೀನಿ. ಸುಮ್ಮನೆ ಬಿಟ್ಬಿಡ್ತೀನಾ? ತಂಗಿ ಸೋಲ್ನ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದಾನಲ್ಲ, ಬರ್ಲಿ ಇವತ್ತು ಅವನ ಮುಖದ ಮೇಲೆ ನೀರು ಇಳಿಸ್ಬಿಡ್ತೀನಿ. ಆವಾಗಲೇ ನೀನ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನಿನ್ನ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕ್ತೀನಿ. ಇವತ್ತು ಅವನು ಸುಮ್ಮನೆ ಬಿಡೋದಿಲ್ಲ. ಸರಿತಾ, ಅವ್ರು ಬಂದ್ರು. ಮಾತು ನೀನ್ ಶುರು ಮಾಡ್ತೀಯ ಇಲ್ಲ ನಾನ್ ಶುರು ಮಾಡ್ಲಾ? ನೀವೇ ಶುರು ಮಾಡಿ. ಸರಿ, ಹಾಗಾದ್ರೆ ಡೋಂಟ್ ವರಿ ಪಲ್ಲವಿ, ನಾನಿದ್ದೀನಿ. ಬರ್ತಾನವಾಗು ಈ ಬಂಗಾರಿ ಮಾಡಿ. ಏನಪ್ಪ ಮಹಾನುಭಾವ, ಫಂಕ್ಷನ್ ಎಲ್ಲ ಚೆನ್ನಾಗ್ ಆಯ್ತಾ? ಸೀಮಂತ ಚೆನ್ನಾಗಾಯ್ತು ತಾನೇ? ದೊಡ್ಡಪ್ಪ ಅದು ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನನ್ ಮಗಳ ಬಾಳ್ಗೆ ಬೆಂಕಿ ಹಚ್ಚಿ ಇಬ್ರು ಸಂತೋಷವಾಗಿ ಸೀಮಂತ ಮಾಡಕ್ ಹೋಗಿದ್ರಾ? ಮಾಡ್ದೇ ಇರಕ್ಕಾಗತ್ತ ಅಮ್ಮ? ಅವ್ರಿಬ್ರು ಸುಳ್ಳು ಹೇಳಿ ಇಲ್ಲಿವರೆಗೂ ಬಂದು ಸೋಲ್ಬೇಕಾಗಿರೋರ್ನ ಗೆಲ್ಸಿರ್ಬೇಕಾದ್ರೆ ಇವ್ರು ಇಷ್ಟು ಮಾಡ್ದೇ ಇದ್ರೆ ಹೇಗೆ? ಏನೋ ಸಣ್ಣ ಪುಟ್ಟ ಮೋಸ ಮಾಡಿ ಅನಿತಾನ ಗೇಮಲ್ಲಿ ಗೆಲ್ಸಿದ್ವಿ ಅನ್ನೋ ಕಾರಣಕ್ಕೆ ನೀವಿಬ್ರು ಸುಳ್ಳು ಹೇಳಿ ಯಾರನ್ನೋ ಮನೆಗ್ ಕರ್ಕೊಂಡ್ ಬಂದು ನಮ್ಗೆ ಮೋಸ ಮಾಡಿದ್ರಲ್ವಾ? ಹಾಗೂ ನೀನ್ ಇಷ್ಟು ಕೆಳಮಟ್ಟಿಗೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ಮನೆಯವರಿಗೆಲ್ಲ ಮೋಸ ಮಾಡೋದಕ್ಕೆ ಹೇಗ ಬಂತು ಮನ್ಸು ನಿನಗೆ? ಅವ್ರು ಯಾರನ್ನ ಮನೆ ಕರೆಸಿ ಜೀವನದ ಗೆಲ್ಸೋ ಅನಿವಾರ್ಯತೆ ಏನಿತ್ತು ನಿನಗೆ? ರೀ, ಇವ್ರೇನೋ ಮೋಸ ಮಾಡಿ ಕರ್ಸಿದ್ರು ಓಕೆ, ಆದ್ರೆ ಇವ್ರಿಗೆ ಓಟ್ ಹಾಕಿದ್ ನಾವುಗಳು ತಾನೆ. ಕರೆಕ್ಟ್ ಆಗಿ ಹೇಳಿದ್ರಿ ದೊಡಮ್ಮ. ಅವ್ರೇನೋ ನಮ್ಗಳ ಕೈ ಹಿಡಿದು ಓಟ್ ಹಾಕ್ಸ್ಲಿಲ್ವಲ್ಲ? ಅದು ಅವ್ರು ನಮ್ಮನ್ನ ಯಾಮಾರಿಸಿ ಓಟ್ ಹಾಕ್ಸಿದ್ದು. ಆ ರಾಮಾಚಾರಿ ಚಾರು ಸೇರ್ಕೊಂಡು ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಕೊನೆ ಗಳಿಗೆನಲ್ಲಿ ನಮ್ಮ ಮನಸ್ಸು ಚೇಂಜ್ ಮಾಡಿ ಓಟ್ ಮಾಡಿಸಿದ್ದು. ಹೌದು ಬಾವ, ನಾನೇ ನನ್ ಮಗಳ ಜೀವನಕ್ಕೆ ಮುಳ್ಳಾಗೋ ತರ ಋಣಾಂಗಿನ ಅಂತ ಹೇಳಿ ನನ್ ತಲೆ ತುಂಬಿಟ್ರು ಬಾವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಮನೆನಾ ಇಲ್ಲ ಸಂತೆನಾ? ಸರಿಯಾದ ಟೈಮ್ ಬಂದೆ ಅಮ್ಮ. ಬಾಮೈಲ್ ಬಾಮೈಲ್, ಅವ್ರು ಮಾಡಿರೋ ಮೋಸ ವಂಚನೆಗೆ ನೀನೇ ಸರಿಯಾದ ತೀರ್ಪು ಕೊಡ್ಬೇಕಮ್ಮ. ಹೌದು ಅತ್ತೆ, ಇವ್ರಿಬ್ರು ಸೇರ್ಕೊಂಡು ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ಇವ್ರು ಗೆಲುವಲ್ಲ ಅಂತ ನೀವು ಘೋಷಣೆ ಮಾಡ್ಬೇಕು. ನೋಡಿ, ಆಟದಲ್ಲಿ ಅಂಪೈರ್ ತೀರ್ಮಾನ ಹೇಗೆ ಅಂತಿಮವಾಗಿರುತ್ತೋ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅಮ್ಮ, ನೀನ್ ಹೇಳಿದಕ್ಕೆಲ್ಲ ನಾವು ಜೈ ಅಂತೀವಿ. ಇದಕ್ ನೀನೇನಂತೀಯ? ಇವರಿಬ್ರು ಸಂಸಾರ ಶುರು ಮಾಡ್ಬೇಕು ಅಂತೀನಿ.